ಇತ್ತೀಚಿನ ದಿನಗಳಲ್ಲಿ OTT ಸಿನಿಮಾಗಳಿಗೆ ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನ ಕೊಡ್ತಾ ಇದೆ. ಚಿತ್ರರಂಗದಲ್ಲಿ ಚಿತ್ರ ಓಡ್ಲಿ ಬಿಡ್ಲಿ OTTಯಲ್ಲಿ ಮಾತ್ರ ಫುಲ್ ಡಿಮ್ಯಾಂಡ್ ಇರುತ್ತೆ. ಈ ವರ್ಷದ ಬಹು ನಿರೀಕ್ಷಿತ ಚಿತ್ರ ಮನದ ಕಡಲು ಇದೀಗ OTTಯಲ್ಲಿ ರಿಲೀಸ್ ಆಗಿದೆ. ಮುಂಗಾರು ಮಳೆ ತಂಡದ ಮತ್ತೊಂದು ಲವ್ ಸ್ಟೋರಿ ಇದಾಗಿದ್ದು, ಮಾರ್ಚ್ ಹಸ್ಮುಖ್, ರಾಶಿಕಾ ಶೆಟ್ಟಿ ಮತ್ತು ಅಂಜಲಿ ಪ್ರಮುಖ ಪಾತ್ರದಲ್ಲಿ ಮಿಂಚಿದ್ದಾರೆ. ಇದು ಪಕ್ಕ ಬಟ್ಟರ ಶೈಲಿಯ ರೊಮ್ಯಾಂಟಿಕ್ ಎಂಟರ್ಟೈನ್ ಮುಂಗಾರು ಮಳೆ ಸಿನಿಮಾ ನಿರ್ಮಿಸಿದ್ದ ಈ ಕೃಷ್ಣಪ್ಪ ಬಹಳ ವರ್ಷಗಳ ಬಳಿಕ ಈ ಚಿತ್ರಕ್ಕೆ ಹಣವನ್ನ ಹೂಡಿದ್ದಾರೆ. ಈಗಾಗಲೇ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬಂದಿದೆ. ಆದರೆ ಸದ್ಯಕ್ಕೆ UK ಚಂದಾದಾರರು ಮಾತ್ರ ವೀಕ್ಷಿಸಲು ಅವಕಾಶವಿದೆ. ಆದರೆ ನಾಳೆಯಿಂದ ಭಾರತದ ಪ್ರೇಕ್ಷಕರಿಗೂ ವೀಕ್ಷಿಸಲು ಅವಕಾಶ ಸಿಗುವ ನಿರೀಕ್ಷೆ ಇದೆ. ನಟಿ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ನಡುವಿನ ಸಂಬಂಧ ಮತ್ತೆ ಚರ್ಚೆಗೆ ಕಾರಣವಾಗ್ತಾ ಇದೆ. ರಶ್ಮಿಕಾ ಮಂದಣ್ಣ ಅವರು ವಿಜಯ್ ದೇವರಕೊಂಡ ಅವರ 36ನೇ ಹುಟ್ಟುಹಬ್ಬಕ್ಕೆ ಪ್ರೀತಿಯಿಂದ ವಿಜ್ಜು ಎಂದು ಕರೆದು ಶುಭಾಶಯವನ್ನ ತಿಳಿಸಿದ್ದಾರೆ. ಈ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ರಶ್ಮಿಕಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮತ್ತೆ ತಡವಾಗಿ ವಿಶ್ ಮಾಡಿದ್ದೇನೆ. ಆದ್ರೆ ಹುಟ್ಟುಹಬ್ಬದ ಶುಭಾಶಯಗಳು ವಿಜ್ಜು. ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರೀತಿ, ಸಂತೋಷ, ಆರೋಗ್ಯ, ಸಂಪತ್ತು, ಶಾಂತಿಯಿಂದ ಕೂಡಿರಲಿ ಎಂದು ನಾನು ಆಶಿಸುತ್ತೇನೆ ಎಂದು ಹಾರೈಸಿದ್ದಾರೆ. ಅವರ ಬರ್ತ್ಡೇ ವಿಶ್ ವೈರಲ್ ಆಗಿದೆ. ಇದಕ್ಕೆ ವಿಜಯ್ ಕೂಡ ತಕ್ಷಣವೇ ಪ್ರತಿಕ್ರಿಯಿಸಿದ್ದು, ನಿಮ್ಮ ಹಾರೈಕೆ ಈಡೇರಲಿ ಎಂದು ಪ್ರತಿಕ್ರಿಯಿಸಿದ್ದಾರೆ. ಕಿರುತೆರೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ನಟಿ ನಿಶಾ ರವಿಕೃಷ್ಣನ್ ಈಗ ಅದ್ದೂರಿಯಾಗಿ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ಗೃಹ ಪ್ರವೇಶದ ಫೋಟೋಗಳು ಹಾಗೂ ವಿಡಿಯೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾವೆ. ನಟಿ ನಿಶಾ ಅವರು ಹಲವು ವರ್ಷಗಳಿಂದ ಕಿರುತೆರೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈಗ ನಿಶಾ ತಾವು ಕಷ್ಟಪಟ್ಟು ಕೂಡಿಟ್ಟ ಹಣದಿಂದ ಕನಸಿನ ಮನೆಯನ್ನ ಕಟ್ಟಿಸಿಕೊಂಡು ಅದರ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ಇನ್ನು ನಿಶಾ ಅವರಿಗೆ ಎಲ್ಲರೂ ಶುಭಾಶಯ ಕೋರಿದ್ದಾರೆ. ನಿಶಾ ಅವರು ಸದ್ಯ ಅಣ್ಣಯ್ಯ ಧಾರಾವಾಹಿಯಲ್ಲಿ ಡಾಕ್ಟರ್ ಪಾರ್ವತಿ ಹೆಸರಿನ ಪಾರು ಮಾಡ್ತಿದ್ದಾರೆ. ಈ ಧಾರಾವಾಹಿ ಹಳ್ಳಿ ಹಿನ್ನೆಲೆಯಲ್ಲಿ ಸಾಗ್ತಾ ಇದ್ದು ಪ್ರೇಕ್ಷಕರಿಗೆ ಇಷ್ಟ ಆಗಿದೆ. ಕಾಲಿವುಡ್ ಸ್ಟಾರ್ ಹೀರೋ ರವಿ ಮೋಹನ್ ಇತ್ತೀಚೆಗೆ ತಮ್ಮ ಸಿನಿಮಾಗಳ ಜೊತೆಗೆ ವೈವಾಹಿಕ ವಿಷಯಗಳಿಗೂ ಸುದ್ದಿಯಾಗ್ತಿದ್ದಾರೆ. ವಿಷಯವಾಗಿ ಅವರ ಸಂಸಾರಿಕ ವಿಷಯದಲ್ಲಿ ರವಿ ಮೋಹನ್ ಪತ್ನಿ ಆರತಿಗೆ ವಿಚ್ಛೇದನ ನೀಡಲು ಬಯಸುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ರವಿ ಮೋಹನ್ ಮತ್ತು ಆರತಿ ಬೇರ್ಪಡಲು ಜನಪ್ರಿಯ ಗಾಯಕಿ ಕೆನಿಶಾ ಫ್ರಾನ್ಸಿಸ್ ಕಾರಣ ಎನ್ನಲಾಗ್ತಾ ಇದೆ. ಆದರೆ ಇಬ್ಬರು ಅದರಲ್ಲಿ ಯಾವುದೇ ಸತ್ಯವಿಲ್ಲ ಎಂದಿದ್ರು. ಇತ್ತೀಚೆಗೆ ಇಬ್ಬರು ಮದುವೆ ಸಮಾರಂಭದಲ್ಲಿ ಜೋಡಿಯಾಗಿ ಕಾಣಿಸಿಕೊಂಡು ಎಲ್ಲರಿಗೂ ಶಾಕ್ ನೀಡಿದ್ರು. ಇದಕ್ಕೆ ಸಂಬಂಧಿಸಿದ ಫೋಟೋಗಳು ಮತ್ತು ವಿಡಿಯೋಗಳು ಈಗ ಅಂತರ್ಜಾಲದಲ್ಲಿ ವೈರಲ್ ಆಗ್ತಾ ಇವೆ. ಇವುಗಳನ್ನ ನೋಡಿದ ನೆಟ್ಟಿಗರು ಈ ಹಿಂದೆ ಇವುಗಳ ಬಗ್ಗೆ ಹರಿದಾಡಿದ ಎಲ್ಲಾ ವದಂತಿಗಳು ನಿಜವಾಗಿರಬಹುದು ಎಂದು ನಂಬಿದ್ದಾರೆ. ಇಂದು ಸ್ಯಾಂಡಲ್ವುಡ್ನ ಪುಟ್ ಮಲ್ಲಿಗೆ ಬರ್ತ್ಡೇ ಸಂಭ್ರಮ. ತಮ್ಮ ಅತ್ಯದ್ಭುತ ನಟನೆಯಿಂದಲೇ ಚಿತ್ರ ರಸಿಕರ ಮನಗೆದ್ದ ನಟಿ ಉಮಾಶ್ರೀ ಯಾವ ಪಾತ್ರಕ್ಕಾದ್ರೂ ಜೀವ ತುಂಬಿ ನಟಿಸೋ ಚತುರೆ. ಇಂತಹ ಕಲಾವಿದೆ ನಮ್ಮ ಕನ್ನಡ ಚಿತ್ರರಂಗದವರು ಎನ್ನುವುದು ನಮ್ಮ ಹೆಮ್ಮೆ. ಇನ್ನು ಇವರು ನಮ್ಮ ತುಮಕೂರಿನ ಹೆಣ್ಣು ಮಗಳು ಅನ್ನೋದು ಸಂತಸದ ವಿಷಯ. ಮೇ 10, 1957ರಂದು ತುಮಕೂರು ಜಿಲ್ಲೆಯ ನೊಣಪಿನಕೆರೆ ಗ್ರಾಮದಲ್ಲಿ ಜನಿಸಿದ್ರು. ಕಷ್ಟದ ಸಮಯದಲ್ಲಿ ಉಮಾಶ್ರೀ ಅವರ ಕೈ ಹಿಡಿದಿದ್ದು ರಂಗಭೂಮಿ. ಅಲ್ಲಿಂದ ಪ್ರಾರಂಭವಾದ ಅವರ ಜೀವನ ನೂರಾರು ಚಿತ್ರಗಳಲ್ಲಿ ನಟಿಸಿ ಪ್ರತಿಭಾನ್ವಿತ ನಟಿ ಎಂಬ ಕೀರ್ತಿಯನ್ನ ತಂದುಕೊಡ್ತು. ಹಲವಾರು ಪ್ರಶಸ್ತಿಗಳನ್ನ ಕೂಡ ತಂದುಕೊಡ್ತು. BV ಕಾರಂತ್, ನಾಗಭರಣ ಕೃಷ್ಣಸ್ವಾಮಿ ಅವರುಗಳ ನಿರ್ದೇಶನದಲ್ಲಿ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಸದ್ಯ ಅವರು ಜೀ ಕನ್ನಡದಲ್ಲಿ ಮೂಡಿ ಬರ್ತಾ ಇರುವ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ.